ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದು BMW 450 ಆಗಿರುತ್ತೆ. ಯಾಕೆ ಅಂದರೆ ಫಸ್ಟು ಅದು ನನ್ನ ಡ್ರೀಮ್ ಬೈಕ್ ಆಗಿರುತ್ತೆ. ಅದರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ. ಐಕ್ಮಾ ಇವೆಂಟಲ್ಲಿ ಆ ಗಾಡಿನ ರಿವೀಲ್ ಮಾಡಿದರು. ಆ ಗಾಡಿ ನೋಡ್ಬಿಟ್ಟು ಫಿದಾಗಿ ಹೋಗ್ತಿದ್ದೆ. ಅದೇ ಥರ TVS ಅವರು ರೆಡಿ ಮಾಡ್ತಾರೆ ಅಂದ್ಕೊಂಡಿದ್ದೆ. ಅದೇ ಥರ ಆಗಿದೆ, ಸಖತ್ತಾಗಿದೆ. ಫಸ್ಟ್ ಲುಕ್ ಮಾತ್ರ ನಿಮಗೂ ಇಲ್ಲಿ ಕೆಳಗೆ ಇಲ್ಲ ಸೈಡಿಗೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇಂಡಿಯಾ ಮಾರ್ಕೆಟಲ್ಲಿ ಬರೋಕ್ಕೆ ಲೇಟ್ ಆಗುತ್ತೆ. ಗಾಡಿ ಬಂದು ನನ್ನ ಪ್ರಕಾರ 2026 ಜನವರಿ ಇಲ್ಲ ನಮ್ಮ ಮಿಡ್ ರೇಂಜ್ ಬರ್ಬೋದು, ಮಾರ್ಚಿಗೆ ಅಂತ ಅಂದ್ಕೊಂಡಿದ್ದೀನಿ. ಗಾಡಿದು ಸ್ಪೆಸಿಫಿಕೇಶನ್ಸು, ಅದರ ಕಲರ್ ಯಾವ್ಯಾವ ಕಲರ್ ಬರ್ತದೆ, ಅದರ ಪವರು, ಅದರ ಫೀಚರ್ಸು ಎಲ್ಲ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಟಾಪಿಕ್ ಬಂದು ನನ್ನ ಈ ಗಾಡಿದು ಲುಕ್ಸು. ಐಕ್ಮಾ ಶೋರೂಮ್ ಅಂತೀನಿ. ಐಕ್ಮಾ ಇವೆಂಟಲ್ಲಿ ಫಸ್ಟ್ ಲಾಂಚ್ ಮಾಡಿದ್ದಾಗ DRLs ಇತ್ತು, LED DRLs, ಆದರೆ ಅದರಲ್ಲಿ ಬರೀ ಇಂಟು ಟೈಪ್ ಇತ್ತು. ಐಕ್ಮಾ ಇವೆಂಟಲ್ಲಿ ಕಾನ್ಸೆಪ್ಟ್ ಬೈಕ್ ಆಗಿತ್ತಲ್ಲ, ಅದರಲ್ಲಿ ಟೈಲ್ ಮಡ್ಗಾಡು ಮತ್ತು ಹೆಡ್ಲೈಟು ಡಿಫ್ರೆಂಟ್ ಆಗಿತ್ತು. ಇದರಲ್ಲಿ ಕಂಪ್ಲೀಟಾಗಿ ಚೇಂಜ್ ಐತೆ. ಕಾನ್ಸೆಪ್ಟ್ ಬೈಕಲ್ಲಿ ಟೈಲ್ ಲೈಟ್ ಇರಲಿಲ್ಲ, ಆಮೇಲೆ ಹಿಂದೆ ಮಡ್ಗಾರ್ ಇರಲಿಲ್ಲ ಅಂತ ಆಫರ್ ಮಾಡಿದ್ದು, ಅದರಲ್ಲೇ ಫೋಟೋದಲ್ಲಿ ಇತ್ತು ನೀಟಾಗಿ. ಇವಾಗ ಕಂಪ್ಲೀಟಾಗಿ ಇಂಡಿಯಾಗೆ ಬಂದಿದೆ ರೆಡಿಯಾಗಿ. ಅದರ ಮೇನ್ CEO BMW CEOನೇ ಇನ್ಸ್ಟಾಗ್ರಾಮಲ್ಲಿ ರಿವೀಲ್ ಮಾಡಿದ್ದಾರೆ ಮತ್ತು ಯೂಟ್ಯೂಬಲ್ಲೂ ಸಹ ಬಿಟ್ಟಿದ್ದಾರೆ. ಗಾಡಿದು ಲುಕ್ ಬಂದು ಸೈಡಿಂದನೂ ಮತ್ತು ಫ್ರಂಟಿಂದನೂ ಮತ್ತು ಟಾಪಿಂದ ಸಖತ್ತಾಗೈತೆ. ನೀವೇನಾರ 450cc ಗಾಡಿ ಅಲ್ಲ 450cc ಇಂಜಿನ್ನ ಇಷ್ಟಪಡ್ತೀರಾ, ಇಲ್ಲ 450 ಕಡೆ ಜಂಪ್ ಆಗ್ತೀರಾ, ಇಲ್ಲ ADV ಬರಬೇಕು ಅಂದರೆ ಇದು ಸ್ಟಾರ್ಟಿಂಗಿಗೆ ಸಖತ್ತಾಗೈತೆ ಗಾಡಿ ಮಾತ್ರ. ಇದೇನ ಬಜೆಟ್ ಫ್ರೆಂಡ್ಲಿ ಮಷಿನ್ ಆದರೆ ಮಾತ್ರ ಮೇನ್ ಟಕ್ಕರ್ ಕೊಡೋದೆ ನಮ್ಮ ಹಿಮಾಲಯನ್ 450ಗೆ. ಅದು ಬಿಟ್ಟರೆ ನಿಜಾನ ಅದಾವೆ ಜಸ್ಟ್ ಕಾಂಪಿಟೇಟರ್ ಅಂತ ಒಂದು ತಗೊಂಡಿದ್ದ ಗಾಡಿನ. ಈ ಗಾಡಿ ಮಾತ್ರ ಸೂಪರ್ ಆಗೈತೆ, ಒಳ್ಳೆ ಬಜೆಟಿಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ BMW ಅವ್ರು ಏನು ಮಾಡ್ತಾರೆ ಅಂತ. ಫಸ್ಟ್ ಇದರ ಲುಕ್ಸ್ ಮತ್ತು ಇದರ ಡಿಸೈನ್ ಹೇಳೋಕ್ಕೆ ಬಂದರೆ ಹೆಡ್ಲೈಟ್ ಮಾತ್ರ ಸೂಪರ್ ಆಗೈತೆ. ಆಮೇಲೆ ಅದರ ವೈಸರ್ ಕೂಡ ದೊಡ್ಡದಾಗೆ ನಾರ್ಮಲಾಗಿ ಡೀಸೆಂಟಾಗಿ ಸಖತ್ತಾಗೈತೆ. ಹ್ಯಾಂಡ್ ಗಾರ್ಡು, ಮಿರರ್ಸು, ಸೀಟ್ ಬಂದು ಸಿಂಗಲ್ ಸೀಟ್ ಆಗಿರುತ್ತೆ, ಲಾಂಗ್ ಸೀಟ್ ಆಗಿರುತ್ತೆ. ಬೈಕ್ದು ಮೇನ್ ಇಂಜಿನ್ ಬಗ್ಗೆ ಮಾತಾಡೋಣ. 450cc TVS ಅವ್ರದ್ದು ಲಿಕ್ವಿಡ್ ಕೂಲ್ ಇಂಜಿನ್ ಆಗಿರುತ್ತೆ. ಆಮೇಲೆ BS6 ಮೇನ್ ಬಂದು BS6 ಆಗಿರುತ್ತೆ. ಪವರ್ ಫಿಗರ್ಸ್ ಅಂತ ಮಾತಾಡೋದು ಅಂತ ಬಂದರೆ ಗಾಡಿ ಪವರ್ ಬಂದು 48 bhp ಪವರ್ ಆಗಿರುತ್ತೆ, 43 Nm ನ್ಯೂಟನ್ ಮೀಟರ್ ಟಾರ್ಕ್ ಆಗಿರುತ್ತೆ. ಈಗ ಈ ಮೆಷನ್ ಬಂದು ಜನರೇಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ಅದರ ಕಲರ್ಸ್ ಆಗಿರುತ್ತೆ. ಅದರ 3 ಕಲರ್ ಆಗಿ ಬಿಡ್ತಾರೆ BMW ಅವರು. ಫಸ್ಟ್ನೇ ಕಲರ್ ಬಂದು ಕಾಸ್ಮಿಕ್ ಬ್ಲ್ಯಾಕ್ ಅಂತ, ಎರಡನೇ ಕಲರ್ ಬಂದು ರೆಡ್ ಕಲರ್ ಅಂತ, ಇನ್ನೊಂದು ಬಂದು ರೇಸಿಂಗ್ ರೆಡ್ ಕಲರ್ ಅಂತ, ಇನ್ನೊಂದು ಬಂದು ರೇಸಿಂಗ್ ಬ್ಲೂ ಕಲರ್ ಅಂತ. 3 ಮಾತ್ರ ಸೂಪರ್ ಆಗೈತೆ. ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಬಂದು ರೇಸಿಂಗ್ ಬ್ಲೂ. ಯಾಕೆ ನನಗೆ ಬ್ಲೂ ಕಲರ್ ಇಷ್ಟ ಆಯಿತು ಅಂದರೆ ಅದರ ಬಿಗ್ ಡ್ಯಾಡಿ ಐತಲ್ಲ 1300, ಅದರ ಸ್ಮಾಲ್ ಬೇಬಿ ಆಗಿರುತ್ತೆ. ಅದು ನನ್ನ ಡ್ರೀಮ್ ಬೈಕ್. ಅದರ ಬೇಬಿಯಾಗಿ ವರ್ಷನ್ ಇದು ಸಖತ್ತಾಗೈತೆ ಮಾತ್ರ. ಅಲ್ಲ, ನಿಮಗೆ ಯಾವ ಕಲರ್ ಇಷ್ಟ ಆಯ್ತು ಅದನ್ನು ಕಮೆಂಟಲ್ಲಿ ಹಾಕಿ, ನಾನು ತಿಳ್ಕೊತೀನಿ. ಇದರ ಫ್ರಂಟ್ ಸಸ್ಪೆನ್ಷನ್ ಬಂದು ಅಪ್ಸೈಡ್ ಡೌನ್ಸ್ ಆಗಿರುತ್ತೆ. ಹಿಂದೆ ಸಸ್ಪೆನ್ಷನ್ ಬಂದು ಮೋನೋಶಾಕ್ ಸಸ್ಪೆನ್ಷನ್ ಆಗಿರುತ್ತೆ. ಆಫ್ ರೋಡ್ಗಳು ಮಾತ್ರ ತಿಂದಾಕ್ಬಿಡುತ್ತೆ ಗಾಡಿ ಬಂದರೆ ಮಾತ್ರ. ಇಂಡಿಯಾದಲ್ಲಿ ಗಾಡಿ ಟೆಸ್ಟಿಂಗ್ ಮಾಡ್ಬೇಕಾದ್ರೆ ನನ್ನ ಪ್ರಕಾರ ಸ್ಪೋಕ್ಸ್ ವೀಲ್ನ ಕೊಡಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ಟೆಸ್ಟಿಂಗಲ್ಲೂ ಸಹ ಅಲಾಯ್ ವೀಲ್ನೇ ಕೊಟ್ಟಿರು. ಈ ಸತಿ ನನ್ನ ಎಕ್ಸ್ಪ್ರೆಷನ್ ಪ್ರಕಾರ ಈ ಸತಿನೂ ಅಲಾಯ್ ವೀಲ್ನೇ ಕೊಡೋದು. ಅದರ ಪ್ರೋ ವೇರಿಯಂಟ್ ಸಹ ಇರುತ್ತೆ, ಅದರಾಗೆ ಅಲಾಯ್ ವೀಲ್ ಆಪ್ಷನ್ ಕೊಡ್ಬೋದು. ಫ್ರಂಟ್ ವೀಲ್ ಬಂದ್ಬಿಟ್ಟು 90 ಇಂಚಿಂದು ಅಲಾಯ್ ವೀಲ್ ಆಗಿರುತ್ತೆ. ಹಿಂದೆ ಬಂದ್ಬಿಟ್ಟು 13 ಇಲ್ಲ 17 ಇಂಚಸ್ ವೀಲ್ ಆಗಿರುತ್ತೆ. ಇದರಲ್ಲಿ ಬ್ರೇಕಿಂಗ್ ಅಂತ ಬಂದರೆ 300 ಸೆಕ್ಷನ್ದು ಫ್ರಂಟ್ ಬ್ರೇಕ್ ಆಗಿರುತ್ತೆ. ಹಿಂದೆ ಬಂದ್ಬಿಟ್ಟು 240 mm ಡಿಸ್ಪ್ಲೇಟು ಮತ್ತು ಬ್ರೇಕಿಂಗ್ ಆಗಿರುತ್ತೆ. ನನ್ನ ಪ್ರಕಾರ ಬ್ರೇಕಿಂಗ್ ಸಖತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಫ್ರಂಟ್ ಬಂದ್ಬಿಟ್ಟು 2 ಪ್ರೊಜೆಕ್ಟರ್ ಲೈಟ್ ಆಗಿರುತ್ತೆ. ಫ್ರಂಟ್ ಪ್ರೊಜೆಕ್ಟರ್ ಲೈಟ್ ಬಂದ್ಬಿಟ್ಟು. ನನ್ನ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಡಿಸ್ಪ್ಲೇ ಆಗಿರುತ್ತೆ, ಮೇನ್ ಡಿಸ್ಪ್ಲೇ ಆಗಿರುತ್ತೆ. 6.5 ಇಂಚಸ್ TFT ಕಲರ್ಫುಲ್ ಡಿಸ್ಪ್ಲೇ ಆಗಿರುತ್ತೆ. ಹೆಂಗೆ ಅಂದರೆ ದೊಡ್ಡ ಗಾಡೀಲಿ ಹೆಂಗಿತ್ತೋ ಡಿಸ್ಪ್ಲೇ ಅದೇ ಥರ ಇಲ್ಲೂ ಇರುತ್ತೆ. ಸೇಮ್ ದೊಡ್ಡ ಗಾಡಿ ಥರನೇ ಫೀಲು ಇರುತ್ತೆ. ಕಾನ್ಸೆಪ್ಟ್ ಬೈಕ್ನ ತಗೊಂಡ್ರೆ ನನ್ನ ಪ್ರಕಾರ ಸೇಮೇ ಆಗಿರುತ್ತೆ. ಒಂದು ಸ್ವಲ್ಪ ಮೇಜರ್ ಡಿಫ್ರೆನ್ಸ್ ಚೇಂಜ್ ಮಾಡಿರ್ಬೋದು ನನ್ನ ಪ್ರಕಾರ. ಮೇನ್ ಬಂದ್ಬಿಟ್ಟು ಆ ಗಾಡೀಲಿ ಬ್ರ್ಯಾಂಡ್ BMW ಅಂದರೆ ಅದರ ಬ್ರ್ಯಾಂಡೇ ಬೇರೆ ಲೆವೆಲು. ಅದರ ಡಿಸೈನು, ಅದರ ಲುಕ್ಸು ಮಾತ್ರ
ನೆಕ್ಸ್ಟ್ ಏನಪ್ಪ ನೆಕ್ಸ್ಟ್ ಲೆವೆಲ್ ಅನ್ಕೊಂಬಿಡಿ. ನಿಮಗೆ ಕ್ವಿಕ್ ಶಿಫ್ಟರ್ ಸಿಗುತ್ತೆ, ಕಾರ್ನರಿಂಗ್ ಅಸಿಸ್ಟ್ ಸಿಗುತ್ತೆ, ಆಲ್ LED ಸೆಟಪ್, ಹ್ಯಾಂಡ್ ಗಾರ್ಡು. ಈ ಗಾಡಿನಲ್ಲಿ ಯಾವುದೇ ಕಂಪ್ಲೇಂಟ್ಸ್ ಇರಲ್ಲ ಅಂದ್ಕೊಂಡಿನಿ. ಅದನ್ನ ಇಂಡಿಯಾ ಬಂದ್ಮೇಲೆ ಗೊತ್ತಾಗೋದು. ನನ್ನ ಮೇನ್ ಕ್ವಶನ್ ಬಂದ್ಬಿಟ್ಟು ಇದರ ಪ್ರೈಸಿಂಗಿನ ಎಲ್ಲ ಗಾಡಿ ಫುಲ್ ಲೀಕ್ ಐತೆ. ಐಕ್ಮಾ ಶೋರೂಮಲ್ಲೂ ಸಹ ಐಕ್ಮಾ ಇವೆಂಟ್ ಅಲ್ಲೂ ಸಹ ಗಾಡಿ ಲೀಕ್ ಆಗಿದೆ. ವಿಡಿಯೋ ಯೂಟ್ಯೂಬಲ್ಲೂ ಅದಾವೆ ಜಾಸ್ತಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.